ಹೀಗೆ ಚಿತ್ರಾವತಿ ಅಕ್ಕಪಕ್ಕದಲ್ಲಿಯೇ ಮಾಂಸದ ಅಂಗಡಿಗಳು ನಾಯಿ ಕೊಡೆಗಳಂತೆ ನಿರ್ಮಾಣವಾಗಿವೆ. ಇದೇ ನದಿ ತೀರದಲ್ಲಿ ಹಂದಿ ಮಾಂಸದ ಅಂಗಡಿಯವರು ಹಂದಿಗಳನ್ನು ಸುಡುತ್ತಾರೆ. ಇದಲ್ಲದೆ ಹಂದಿ ಮಾಂಸದ ತ್ಯಾಜ್ಯಗಳ ತುಂಡುಗಳು ನೀರಿಗೆ ಎಸೆಯಲಾಗುತ್ತಿದೆ. ಒಂದೆಡೆ ಅತಿಕ್ರಮಣ ಪ್ರವೇಶಿಸಿ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಮತ್ತೊಂದೆಡೆ ಗಬ್ಬು ನಾರುವ ಕಲುಷಿತ ನೀರು ನಿಂತಿದೆ. ನದಿಯಿಂದ ಸುಮಾರು 7 ಕೆರೆಗಳು ತುಂಬುವಂತೆ ರಾಜಕಾಲುವೆ ನಿರ್ಮಿಸಲಾಗಿದೆ. ಆದರೆ ಸೂಕ್ತ ನಿರ್ವಹಣೆ ಇಲ್ಲದೆ ಗಿಡ ಗಂಟಿ ಬೆಳೆದು ನಿಂತಿವೆ. ಎರಡನೇದಾಗಿ ಇವತ್ತು ಚಿತ್ರಾವತಿ ಡ್ಯಾಮ್ ಕುಡುಕರ ಅಡ್ಡ ಆಗಿದೆ. ಏನು ಕುಡಿಯೋತವರು ಕುಡುಕರಿಗೆ ಇವತ್ತು ಅದು ಕೇಂದ್ರ ಸ್ಥಾನ ಆಗಿದೆ. ಇಡೀ ಪಟ್ಟಣದಲ್ಲಿ ಕೆಲವರು ಏನು ಈ ಗಲೀಜು, ಈ ಕೋಳಿ ಕುಕ್ಕುಗಳು, ಕೋಳಿ ಕ್ಲೀನ್ ಮಾಡಿರೋದೆಲ್ಲ ತಗೊಂಡೋಗಿ ನದಿಗೆ ನದಿನಲ್ಲಿ ನೀರಿನ ಮಟ್ಟ ಕಮ್ಮಿ ಆಗಿದೆ. ಇವತ್ತು ಅಲ್ಲಿ ನೀರು ನಿರ್ವಹಣೆ ಮಾಡ್ತಾ ಇರುವಂಥದ್ದು ಅಧಿಕಾರಿಗಳು ಕಣ್ಣು ಮುಚ್ಚಿ ಮಲಗಿದ್ದಾರೆ. ಅಲ್ಲಿ ನಿರ್ವಹಣೆನೇ ಮಾಡ್ತಾ ಇಲ್ಲ. ಅಲ್ಲಿ ನೋಡಬೇಕು, ಅದೊಂದು ಅನೈತಿಕವಾದಂಥ ತಾಣವಾಗಿದೆ. ಅದಕ್ಕಾಗಿ ಸಂಬಂಧಪಟ್ಟ ಇದು ಪುರಸಭೆ ಮುಖ್ಯಾಧಿಕಾರಿಗಳು, ಆಮೇಲೆ ಇಲ್ಲಿ ತಾಲೂಕು ದಂಡಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಬಾಗೇಪಲ್ಲಿ ತಾಲೂಕಿನಲ್ಲಿ ಹಿಂದೆ ಕುಡಿಯುವ ನೀರಿಗಾಗಿ ಪರಿತಪಿಸಬೇಕಾದ ಪರಿಸ್ಥಿತಿ ಇತ್ತು. 2004ರಲ್ಲಿ ಪರಕೋಡು ಚಿತ್ರಾವತಿ ಬ್ಯಾರೇಜ್ ನಿರ್ಮಿಸಲಾಯಿತು. ಮಳೆಗಾಲದಲ್ಲಿ ಮಾತ್ರ ಚಿತ್ರಾವತಿ ಬ್ಯಾರೇಜ್ನಲ್ಲಿ ನೀರು ಶೇಖರಣೆಯಾಗುತ್ತದೆ. ಬಾಗೇಪಲ್ಲಿ ಹಾಗೂ ಗುಡಿಬಂಡೆ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ಈಗ ಸುಮಾರು 124 ಗ್ರಾಮಗಳಿಗೆ ನೀರು ಒದಗಿಸುವ ಕಾರ್ಯ ಯೋಜನೆ ರೂಪುಗೊಳ್ಳುತ್ತಿದೆ. ಇದುವರೆಗೂ ಚಿತ್ರಾವತಿ ಹಾಗೂ ವಂಡಮಾನ್ ಬ್ಯಾರೇಜುಗಳಲ್ಲಿ ಅನುದಾನ ಸಿಗದೆ ಹೂಳು ತೆಗೆದಿಲ್ಲ. ಸುತ್ತಲೂ ಕಳಿ ಹಾಗೂ ಮುಳ್ಳಿನ ಗಿಡಗಳು ಆವರಿಸಿಕೊಂಡಿದೆ. ಚಿತ್ರಾವತಿ ಜಲಾಶಯದಿಂದ ಬಾಗೇಪಲ್ಲಿ ಪಟ್ಟಣಕ್ಕೆ ಮಾತ್ರ ನೀರು ಸರಬರಾಜು ಮಾಡಲಾಗುತ್ತಿದೆ. ಗುಡಿಬಂಡೆ ಪಟ್ಟಣಕ್ಕೆ ಬಾಗೇಪಲ್ಲಿ ತಾಲೂಕಿನ 128 ಗ್ರಾಮಗಳಿಗೆ ಹಾಗೂ ಗುಡಿಬಂಡೆ ತಾಲೂಕಿನ 98 ಗ್ರಾಮಗಳ ಕೆರೆಗಳಿಗೆ ನೀರು ಹರಿಸುವ ಯೋಜನೆ ಸ್ಥಗಿತ ಆಗಿದೆ. ರಾಜ್ಯ ಜಲ ಮಂಡಳಿಯಿಂದ ಓವರ್ ಹೆಡ್ ಟ್ಯಾಂಕ್, ಪೈಪ್ಲೈನ್ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದೆ. ನೀರು ಸರಬರಾಜಿಗೆ ಪಂಪ್, ಮೋಟಾರ್, ಪೈಪ್ ಅಳವಡಿಸಲಾಗಿದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ನಿರ್ವಹಣೆ ಹಾಗೂ ನೀರು ಸರಬರಾಜು ಮಾಡಿಲ್ಲ. ಇದರಿಂದ ಕೆಲ ದುಷ್ಕರ್ಮಿಗಳು ಪಂಪ್, ಮೋಟಾರ್, ಪೈಪುಗಳನ್ನು ದೋಚಿದ್ದಾರೆ. ಪರಿಕರಗಳು ತುಕ್ಕು ಹಿಡಿಯುತ್ತಿವೆ. ಆದ್ದರಿಂದ ಈಗಾಗಲೇ ಬಿಸಿಲು ಕಾಲ ಆರಂಭವಾಗಿದೆ. ಕೂಡಲೇ ಸಂಬಂಧಿತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಪರಕೋಡು ಡ್ಯಾಂ ಮತ್ತು ಚಿತ್ರಾವತಿ ನದಿ ಉಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಬರದ ನಾಡಿನಲ್ಲಿ ಹಲವು ದಶಕಗಳ ಕಾಲ ಹನಿ ಹನಿ ನೀರಿಗೂ ಪರದಾಡಿ ಮಳೆ ಕೊರತೆಯಿಂದ ಬರದ ಬವಣೆ ಅನುಭವಿಸಿರುವ ತಾಲೂಕು ಜನತೆ ಇದೀಗ ಡ್ಯಾಂ ಮತ್ತು ನದಿ ನಾಲೆಗಳು ಉಳಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೂ ಈ ಭಾಗದಲ್ಲಿ ಯಾವುದೇ ಶಾಶ್ವತ ನದಿ ನಾಲೆಗಳು ಇಲ್ಲದೆ ಮಳೆಯನ್ನ ಆಶ್ರಯಿಸಿಕೊಂಡಿರುವ ಬಯಲು ಸೀಮೆ ಪ್ರದೇಶವಾಗಿದೆ. ಹಾಗಾಗಿ ನಮಗಿರುವ ನೀರಿನ ಮೂಲಗಳು ಉಳಿಸಿ ಬೆಳೆಸೋಣ, ಕೆಲಸ ಮಾಡೋಣ ಎಂದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ.